ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಆಚರಿಸೋಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆ ಮಾಡಬೇಕಿಲ್ಲ. ನಮ್ಮ ಹಿರಿಯರು ಹೇಳಿಕೊಟ್ಟಿರೋ ಈ ಒಂದೇ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು, ಸಾಕ್ಷಾತ್ ದೇವನೇ ನಿಮ್ಮ ಮನೆಗೆ ಬರ್ತಾನೆ. ಅದೇನು ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಒಮ್ಮೆ ಕಣ್ಣು ಮುಚ್ಚಿ ಊಹಿಸಿಕೊಳ್ಳಿ, ನಿಮ್ಮ ಮೊಬೈಲ್ ಹ್ಯಾಂಗ್ ಆದಾಗ ನೀವೇನು ಮಾಡ್ತೀರಾ? ರೀಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಅದೇ ರೀತಿ ಪ್ರಕೃತಿ ಕೂಡ ವರ್ಷಕ್ಕೆ ಒಮ್ಮೆ ತನ್ನನ್ನು ತಾನು ಮರುಪ್ರಾರಂಭ ಮಾಡಿಕೊಳ್ಳುತ್ತದೆ. ಆ ದಿನವೇ ಸಂಕ್ರಾಂತಿ. ಹಬ್ಬ ಇನ್ನೇನು ಹತ್ತಿರ ಬಂತು. ಆದರೆ ಒಂದು ನಿಮಿಷ ನಿಲ್ಲಿ. ನಿಮಗೆ ಗೊತ್ತಾ, ಎಷ್ಟೋ ಜನ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ, ಪೂಜೆ ಮಾಡುತ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೂ ವರ್ಷ ಪೂರ್ತಿ ಅವರ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗಲ್ಲ. ಯಾಕೆ? ಆ ದೇವರಿಗೆ ನಿಮ್ಮ ಪೂಜೆ ಇಷ್ಟವಾಗ್ತಿಲ್ವಾ? ಖಂಡಿತ ಅಲ್ಲ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಹಬ್ಬ ಮಾಡೋದು ಮುಖ್ಯ ಅಲ್ಲ, ಹಬ್ಬದ ಹಿಂದಿರೋ ತತ್ವವನ್ನು ಪಾಲಿಸೋದು ಮುಖ್ಯ ಅಂತ. ಈ ಸಂಕ್ರಾಂತಿಯ ಒಳ್ಳೆ ಸಮಯದಲ್ಲಿ ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ನಾವು ಮಾಡುವ 3 ಸೂಕ್ಷ್ಮವಾದ ತಪ್ಪುಗಳು ನಮಗೆ ಬರಬೇಕಾದ ಅದೃಷ್ಟವನ್ನು ತಡೆದು ನಿಲ್ಲಿಸುತ್ತವೆ. ಹಾಗಾದರೆ ಆ ತಪ್ಪುಗಳೇನು? ಈ ಸಂಕ್ರಾಂತಿಯಲ್ಲಿ ನೀವು ಆ ತಪ್ಪುಗಳನ್ನು ಮಾಡದೆ ಆ ದೇವರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯುವುದು ಹೇಗೆ? ಬನ್ನಿ, ಇವತ್ತು ಆ ಸತ್ಯವನ್ನು ಆಳವಾಗಿ ತಿಳಿದುಕೊಳ್ಳೋಣ. ಇದನ್ನು ಯಾರು ತಿದ್ದಿಕೊಳ್ಳುತ್ತಾರೋ ಅವರ ಪಾಲಿಗೆ ಈ ಸಂಕ್ರಾಂತಿ ಸಂತೋಷ ತರುತ್ತದೆ. ನಾವು ಮಾಡುವ ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಮೂಲವನ್ನು ಮರೆಯುವುದು ಅಥವಾ ಕೃತಜ್ಞತೆ ಇಲ್ಲದಿರುವುದು. ಸ್ನೇಹಿತರೆ, ಸಂಕ್ರಾಂತಿ ಅಂದರೆ ಕೇವಲ ಎಳ್ಳು ತಿನ್ನೋ ಹಬ್ಬ ಅಲ್ಲ, ಇದು ಮೂಲತಃ ಕೃತಜ್ಞತೆಯ ಹಬ್ಬ. ಸ್ವಲ್ಪ ಯೋಚನೆ ಮಾಡಿ, ವರ್ಷವಿಡೀ ನಮಗೆ ಅನ್ನ ನೀಡಿದ ಭೂಮಿ ತಾಯಿ, ಗಾಳಿ ಮತ್ತು ನಮಗಾಗಿ ಬೆವರು ಸುರಿಸಿದ ರೈತ ಹಾಗೂ ಪ್ರಾಣಿಗಳಿಗೆ ಧನ್ಯವಾದ ಹೇಳಲು ಇರುವ ಒಂದೇ ಒಂದು ದಿನವಿದು. ಆದರೆ ಇವತ್ತು ಸಿಟಿಯಲ್ಲಿರೋ ನಾವು ಏನು ಮಾಡ್ತೀವಿ? ಅಂಗಡಿಯಿಂದ ರೆಡಿಮೇಡ್ ಎಳ್ಳು ಪ್ಯಾಕೆಟ್ ತರ್ತೀವಿ, ಟಿವಿ ಮುಂದೆ ಕೂತ್ಕೊಂಡು ತಿಂತೀವಿ, ಸ್ಟೇಟಸ್ ಹಾಕ್ತೀವಿ, ಮುಗೀತು ಹಬ್ಬ. ಒಮ್ಮೆ ಆದರೂ ಸೂರ್ಯದೇವನಿಗೆ ಕೈ ಮುಗ್ದಿದ್ದೀವಾ? ನಮ್ಮ ತಟ್ಟೆಯಲ್ಲಿರುವ ಅನ್ನಕ್ಕೆ ಕಾರಣರಾದ ರೈತನನ್ನು ಒಂದು ಕ್ಷಣವಾದರೂ ನೆನೆಸಿಕೊಂಡಿದ್ದೀವಾ? ಇಲ್ಲ. ಇದೇ ನಾವು ಮಾಡ್ತಿರೋ ದೊಡ್ಡ ತಪ್ಪು. ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಕೃತಜ್ಞನಿಗೆ ಪ್ರಾಯಶ್ಚಿತ್ತವಿಲ್ಲ. ಅಂದರೆ ಯಾರು ಉಪಕಾರ ಮಾಡಿದವರಿಗೆ ಕೃತಜ್ಞತೆ ಹೇಳುವುದಿಲ್ಲವೋ ಅವರ ಪೂಜೆಗೆ ಫಲ ಸಿಗುವುದಾದರೂ ಹೇಗೆ? ಸಂಕ್ರಾಂತಿಯ ದಿನ ನೀವು ಎಷ್ಟೇ ಬೆಲೆ ಬಾಳುವ ಸೀರೆ ಉಟ್ಟುಕೊಳ್ಳಿ, ಆದರೆ ನಿಮ್ಮ ಮನೆಯ ಮುಂದೆ ಬಂದ ಹಸುವಿಗೆ ಒಂದು ಬಾಳೆಹಣ್ಣು ಕೊಡಲಿಲ್ಲ ಅಂದರೆ ಅದು ಅಪೂರ್ಣ ಅಲ್ವಾ? ಸ್ನೇಹಿತರೆ, ಈ ಬಾರಿ ಒಂದು ಬದಲಾವಣೆ ಮಾಡಿ. 1. ಹಬ್ಬದ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೆಲಕ್ಕೆ ಕಾಲಿಡುವ ಮುನ್ನ ಭೂತಾಯಿಗೆ ನಮಸ್ಕಾರ ಮಾಡಿ ಧನ್ಯವಾದ ಎಂದು ಹೇಳಿ. 2. ಮನೆಯ ಹೊರಗೆ ಬಂದು ಸೂರ್ಯನನ್ನು ನೋಡಿ ನನ್ನ ಬದುಕಿಗೆ ಬೆಳಕು ನೀಡಿದ್ದಕ್ಕೆ ಕೃತಜ್ಞತೆಗಳು ಎಂದು ಹೇಳಿ. 3. ಸಾಧ್ಯವಾದರೆ ನಿಮ್ಮ ಹತ್ತಿರದ ಗೋಶಾಲೆಗೆ ಹೋಗಿ ಹಸುವಿಗೆ ನಿಮ್ಮ ಕೈಯಾರೆ ಮೇವು ಅಥವಾ ಬೆಲ್ಲ ತಿನ್ನಿಸಿ. ನೆನಪಿಡಿ, ನೀವು ಪ್ರಕೃತಿಯನ್ನು ಪ್ರೀತಿಸಿದರೆ ಮಾತ್ರ ದೇವರು ನಿಮಗೆ ಒಲಿಯುವುದು. ಇದೇ ನಿಮ್ಮ ಪೂಜೆಯ ಮೊದಲ ಮೆಟ್ಟಿಲು. 2ನೇ ತಪ್ಪು ತುಂಬಾನೇ ಸೂಕ್ಷ್ಮವಾದದ್ದು. ನಿಮ್ಮ ಮನಸ್ಸಿನ ಆಳದಲ್ಲಿ ಯಾರದೋ ಮೇಲೆ ಕೋಪ, ದ್ವೇಷ ಹಾಗೆ ಇದ್ದರೆ ಸಂಕ್ರಾಂತಿ ಅಲ್ಲಿ ಮಾಡುವ ಪೂಜೆಗೆ ಅರ್ಥ ಇದೆಯಾ? ಖಂಡಿತ ಇಲ್ಲ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಬ್ರಹ್ಮಾಂಡದಲ್ಲಿ ಆಗುವ ಈ ಬದಲಾವಣೆಯನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಒಂದು ಸುಂದರವಾದ ಕಥೆಯ ಮೂಲಕ ವಿವರಿಸುತ್ತದೆ. ಸಂಕ್ರಾಂತಿ ಅಂದರೆ ಬದಲಾವಣೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದೇ ಸಂಕ್ರಾಂತಿ. ನಿಮಗೆ ಗೊತ್ತಾ, ಪುರಾಣಗಳ ಪ್ರಕಾರ ಸೂರ್ಯದೇವನಿಗೂ ಮತ್ತು ಅವನ ಮಗನಾದ ಶನಿದೇವನಿಗೂ ಆಗಿ ಬರುವುದಿಲ್ಲ. ಅವರದ್ದು ಬದ್ಧ ದ್ವೇಷ. ಆದರೆ ವರ್ಷದ ಈ ಒಂದೇ ಒಂದು ದಿನ ತಂದೆಯಾದ ಸೂರ್ಯನು ತನ್ನೆಲ್ಲ ಅಹಂಕಾರವನ್ನು ಬಿಟ್ಟು ದ್ವೇಷವನ್ನು ಮರೆತು ಮಗನಾದ ಶನಿಯ ಮನೆಗೆ ಅತಿಥಿಯಾಗಿ ಹೋಗುತ್ತಾನೆ. ಜಗತ್ತಿಗೆ ಬೆಳಕು ನೀಡುವ ಸೂರ್ಯನೇ ತನ್ನ ಮಗನಿಗಾಗಿ ತಗ್ಗಿ ಬಗ್ಗಿ ನಡೆಯುತ್ತಾನೆ ಅಂದ ಮೇಲೆ ಮನುಷ್ಯರಾದ ನಾವು ಯಾವ ಲೆಕ್ಕ? ನೀವು ದೇವರ ಮುಂದೆ ದೀಪ ಹಚ್ಚುವ ಮುನ್ನ ನಿಮ್ಮ ಮನಸ್ಸಿನಲ್ಲಿರುವ ದ್ವೇಷದ ಕತ್ತಲೆಯನ್ನು ಓಡಿಸಬೇಕು. ಈ ಸಂಕ್ರಾಂತಿಯಂದು ನಿಮ್ಮ ಈಗೋ ಅನ್ನು ಬಿಡಿ. ಎಳ್ಳು ಮತ್ತು ಬೆಲ್ಲ ಹೇಗೆ ಒಂದಕ್ಕೊಂದು ಅಂಟಿಕೊಂಡಿರುತ್ತವೆಯೋ ಹಾಗೆ ಸಂಬಂಧಗಳನ್ನು ಗಟ್ಟಿಯಾಗಿ ಮಾಡಿಕೊಳ್ಳೋದೇ ಸಂಕ್ರಾಂತಿಯ ನಿಜವಾದ ಸಂದೇಶ. 3ನೇ ತಪ್ಪು, ನಮ್ಮ ಇಂದಿನ ಯುವಜನತೆ ಹೆಚ್ಚಾಗಿ ಮಾಡುವ ತಪ್ಪು. ಅದೇ
ಪುಣ್ಯಕಾಲವನ್ನು ನಿದ್ದೆಯಲ್ಲಿ ಕಳೆಯುವುದು. ಸ್ನೇಹಿತರೆ, ಸಂಕ್ರಾಂತಿ ಅಂದರೆ ಕ್ಯಾಲೆಂಡರ್ ಬದಲಾಗುವ ಸಾಮಾನ್ಯ ದಿನವಲ್ಲ. ಇದು ಬ್ರಹ್ಮಾಂಡದ ಶಕ್ತಿ ಭೂಮಿಯ ಕಡೆಗೆ ಪ್ರವಾಹದಂತೆ ಹರಿಯುವ ಸಮಯವಿದು. ಋಷಿ ಮುನಿಗಳು ತಪಸ್ಸು ಮಾಡಲು ಕಾಯುವುದು ಇದೇ ಸಮಯಕ್ಕಾಗಿ. ಆದರೆ ನಾವು ಏನು ಮಾಡ್ತೀವಿ? ಇವತ್ತು ರಜಾ ಇದೆ, ಆರಾಮಾಗಿ ಏಳೋಣ ಅಂತ 9 ಗಂಟೆವರೆಗೂ ಹೊದಿಕೆ ಹೊದ್ದು ಮಲಗ್ತೀವಿ. ನೀವು ನಿದ್ದೆ ಮಾಡಿದರೆ ಸೂರ್ಯನಿಗೇನೂ ನಷ್ಟವಿಲ್ಲ, ಆದರೆ ನಷ್ಟ ನಿಮಗೆ. ವಿಜ್ಞಾನದ ಪ್ರಕಾರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳಲ್ಲಿ ಒಂದು ವಿಶೇಷವಾದ ತೇಜಸ್ಸು ಇರುತ್ತದೆ. ಅದು ನಿಮ್ಮ ಚರ್ಮದ ಮೇಲೆ ಬಿದ್ದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿನ ಜಡತ್ವ ದೂರವಾಗುತ್ತದೆ. ಬಾಗಿಲು ಹಾಕಿದ ಮನೆಗೆ ಸೂರ್ಯನ ಬೆಳಕು ಬರೋಕೆ ಹೇಗೆ ಸಾಧ್ಯ? ಅದೇ ರೀತಿ ಯಾವಾಗಲೂ ನಿದ್ದೆ ಮಾಡುವವನ ಅದೃಷ್ಟ ಕೂಡ ನಿದ್ದೆ ಮಾಡುತ್ತೆ. ಈ ಬಾರಿ ಸೂರ್ಯ ಹುಟ್ಟುವ ಮುನ್ನ ಎದ್ದೇಳಿ. ನಂತರ ಟೆರೇಸ್ ಮೇಲೋ ಅಥವಾ ಮನೆಯ ಹೊರಗೋ ಬಂದು ಉದಯಿಸುತ್ತಿರುವ ಆ ಕೆಂಪು ಬಣ್ಣದ ಸೂರ್ಯನನ್ನು ಕನಿಷ್ಠ 5 ನಿಮಿಷ ನೋಡಿ. ಆ ಕಿರಣಗಳು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ. ನೋಡಿದ್ರ ಸ್ನೇಹಿತರೆ, ಅದೃಷ್ಟ ಅನ್ನೋದು ಮ್ಯಾಜಿಕ್ ಅಲ್ಲ. ನಾವು ಮಾಡುವ ಈ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದಿಕೊಂಡಾಗ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಮ್ಮೆ ನಾವು ಚರ್ಚಿಸಿದ ವಿಷಯಗಳನ್ನು ಪುನರಾವರ್ತನೆ ಮಾಡೋಣ. 1. ಕೃತಜ್ಞತೆ. ಪ್ರಕೃತಿ, ಪ್ರಾಣಿ ಮತ್ತು ರೈತನನ್ನು ಮರೆಯಬೇಡಿ. 2. ಸಂಬಂಧ. ದ್ವೇಷವನ್ನು ಬಿಟ್ಟು ಪ್ರೀತಿ ಹಂಚಿ. 3. ಸಮಯ. ಸೋಮಾರಿತನ ಬಿಟ್ಟು ಸೂರ್ಯನ ಆಶೀರ್ವಾದ ಪಡೆದುಕೊಳ್ಳಿ. ಈ 3 ಸೂತ್ರಗಳನ್ನು ಯಾರು ಪಾಲಿಸ್ತಾರೋ ಅವರ ಪಾಲಿಗೆ ಈ ಸಂಕ್ರಾಂತಿ ನಿಜವಾಗಿಯೂ ಒಂದು ಹೊಸ ಆರಂಭ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನವಯುಗ ಸಾರಥಿ ಚಾನೆಲ್ ಪರವಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದಂದು ಈ ಮಂತ್ರವನ್ನು 5 ಅಥವಾ 11 ಬಾರಿ ಜಪಿಸಿ. ಓಂ ಭಾಸ್ಕರಾಯ ವಿದ್ಯಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನಃ ಸೂರ್ಯಃ ಪ್ರಚೋದಯಾತ್. 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 ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.